ಕಾಂತಾರ ಸಿನಿಮಾ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಸೊ ಇವಾಗ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಅಕ್ಕನ ಮಗಳು ನಾನು ಬರ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವಳ ಮನೆಗೆ ಬಂದ್ವಿ ಗೈಸ್. ನೋಡಿ ಅವಳು ಇನ್ನೂ ರೆಡಿ ಆಗಿಲ್ಲ ಗೈಸ್. ನಾನು ನನ್ನ ಮಗ ನಮ್ಮ ಹಸ್ಬೆಂಡ್ ರೆಡಿ ಆಗಿ ಬಂದು ಅವಳ ಮನೆಗೆ ಬಂದು ತಲುಪುವವರೆಗೆ ಅವಳು ರೆಡಿ ಆಗಿಲ್ಲ. ಫೈನಲಿ ಅವಳು ರೆಡಿ ಆಯ್ತು ಗೈಸ್. ಹಾಗೇನೆ ನಾವ್ ಇವಾಗ ನೋಡಿ ಬಂದ್ ತಲುಪಿದ್ವಿ. ಸೊ ಕಾಂತಾರ ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಹೋಗ್ಯಾನ. ಸೊ ನೋಡಿ ನಾವು ಬಂದ್ ತಲುಪಿದ್ವಿ. ಸೊ ಎಕ್ಸೈಟ್ ನಾನಂತೂ ನೋಡ್ಲಿಕ್ಕೆ. ಓಕೆ ಗೈಸ್, ಏನ್ ಗೊತ್ತಾ ಗೈಸ್, ಫೈನಲಿ ನಾವು ಕಾಂತಾರ ಮೂವಿ ನೋಡಿದ್ವಿ ಗೈಸ್. ನನಗೆ ಈ ಲಾಸ್ಟ್ ಸೀನ್ ಉಂಟಲ್ವಾ, ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಕಾಂತಾರ ಮೂವಿ ನೋಡಿ. ಸೊ ನೀವು ಯಾರಾದ್ರೂ ನೋಡಿದ್ರೆ ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಸೊ ನನಗಂತೂ ಲಾಸ್ಟ್ ಸೀನ್ ಉಂಟಲ್ಲ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು, ಹೇಳೋದೇ ಬೇಡ, ಅಷ್ಟು ಇಷ್ಟ ಆಯ್ತು ನನಗೆ. ಸೊ ಕಾಂತಾರ ಮೂವಿ ನೋಡ್ಬೇಕಂತ ಹೇಳಿ ಒಂದ್ ವಾರದಿಂದ ಹೋಗ್ಬೇಕಂದ್ರೆ ಹೋಗ್ಲಿಕ್ಕೇನೆ ಆಗಿಲ್ಲ. ಆದ್ರೆ ಇವತ್ತು ಮಾತ್ರ ನಾವು ಹೋದ್ವಿ ಗಾಯ್ಸ್. ಹಾಗೇನೆ ಕಾಂತಾರ ಸಿನಿಮಾ ನೋಡಿದ್ವಿ. ಸೊ ನೀವು ನೋಡಿ, ತುಂಬಾ ಖುಷಿ ಆಗುತ್ತೆ. ನನಗಂತೂ ತುಂಬಾ ಖುಷಿ ಆಯ್ತು ಕಾಂತಾರ ಮೂವಿ ನೋಡಿ. ಸೊ ಇಲ್ಲಿ ಕೇರಳ ಕಣ್ಣೂರ್, ಓಕೆ, ಕೇರಳ ಕಣ್ಣೂರ್ ಸವಿತಾ ಥಿಯೇಟರ್ ಅಲ್ಲಿ ನಾವು ನೋಡಿರೋದು. ಸೊ ಮಲಯಾಳದಲ್ಲಿ ನಾ ಕಾಂತಾರ ಮೂವಿ ನೋಡಿದ್ದು ಆಯ್ತಾ. ಸೊ ನನಗಂತೂ ತುಂಬಾ ಖುಷಿ ಆಯ್ತು, ಇಷ್ಟನೂ ಆಯ್ತು, ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಕಾಂತಾರ ಮೂವಿ ಎಲ್ಲ ನೋಡಿದ್ವಿ. ಈಗ ಮನೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ ಗಾಯ್ಸ್. ಹಾಗೇನೆ ನಾವು ಹೋಗ್ತಾ ಇದೀವಿ ನೋಡಿ. ನಾನು ಮತ್ತೆ ನನ್ನ ಹಸ್ಬೆಂಡ್ ಪಾಪ್ಕಾರ್ನ್ ತಿನ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ಅಕ್ಕನ ಮಗಳು ನನ್ನ ಮಗನ ಎತ್ಕೊಂಡು ಮುಂದೆ ನಡ್ಕೊಂಡು ಹೋಗ್ಬಿಟ್ಲು ಆಯ್ತಾ. ಸೊ ನೋಡಿ ಎಷ್ಟು ದಿವಸದಿಂದ ವೆಯ್ಟ್ ಮಾಡ್ತಾ ಇದೀವಿ, ಹೋಗ್ಲಿಕ್ಕೆನೆ ಆಗಿಲ್ಲ. ಹಾಗೇನೆ ಕಾಂತಾರ ಮೂವಿ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವ್ ಯಾರಾದ್ರೂ ನೋಡಿದವರು ಕಮೆಂಟ್ ಮಾಡಿ ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನನಗಂತೂ ಲಾಸ್ಟ್ ಸೀನ್ ಅಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಚೆನ್ನಾಗಿದೆ, ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಫೈನಲಿ ನಾವು ಕಾಂತಾರ ಮೂವಿ ನೋಡಿದೀವಲ್ಲ, ಅದಂತೂ ನನಗೆ ತುಂಬಾ ಖುಷಿ ಆಯ್ತು. ಸೊ ಕಾಂತಾರ ಮೂವಿ ನಾ ಮಲಯಾಳದಲ್ಲಿ ನೋಡಿರೋದು, ಕೇರಳದಲ್ಲಿ ಅಲ್ವಾ, ಹಾಗಾಗಿ ನಾವು ಮಲಯಾಳದಲ್ಲಿ ನೋಡಿರೋದು ಕಾಂತಾರ ಮೂವಿ. ತುಂಬಾ ಇಷ್ಟ ಆಯ್ತು. ಹಾಗೇನೆ ಇದೊಂದು ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.